ಸರ್ ಈಗ ಕಾಂಗ್ರೆಸ್ ಕುರ್ಚಿ ಕ್ಲೈಮ್ಯಾಕ್ಸ್ ಆಗುತ್ತಾ ಅಂತ ಸರ್ ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗುತ್ತಾ ಸಿಎಂ ಈಗ ಅಂತ ಐ ಡೋಂಟ್ ನೋ. ಸರ್ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹೌದು, ರೈತರು ಭೂಮಿ ಕೊಡೋದಿಲ್ಲ ಅಂತಲೇ ಹೇಳೋದು. ರೈತರು ಭೂಮಿ ಕೊಡೋದಿಲ್ಲ ನಿಜ, ಬಟ್ ಸಾರ್ವಜನಿಕ ಕಾರ್ಯಕ್ಕೋಸ್ಕರ ಭೂಮಿ ಬೇಕಾದಂಥ ಸಂದರ್ಭದಲ್ಲಿ ರೈತರನ್ನ ಮನವೊಲಿಸಿ ಅವ್ರು ಕೇಳಿದಷ್ಟು ಬೆಲೆ ಕೊಟ್ಟು ತಗೋಬೇಕಾಗುತ್ತೆ ಇಲ್ವೇ? ಈಗ ಎಷ್ಟು ಟೌನ್ಶಿಪ್ಸ್ ಆಗಿಲ್ಲ. ಏನು ಹೊಸದ ಇದು? ಬಿಡದಿದೇನು ಹೊಸದ? ನೋ, ಇಟ್ಸ್ ನಾಟ್ ನ್ಯೂ. ಎಷ್ಟು ಟೌನ್ಶಿಪ್ಗಳಾಗಿದೆ? ಅಯ್ಯೋ, ಸಾವಿರಾರು ಲಕ್ಷಾಂತರ ಎಕರೆ ಮಾಡಿಲ್ವೇ? ಕೃಷಿ ಭೂಮಿನ ತಗೋತಾ ಇದ್ದಾರೆ ಅಂತ ಸರ್. ಆಗಿರೋದೆಲ್ಲ ಕೃಷಿ ಭೂಮಿನೇ ರೀ. ಕೃಷಿ ಭೂಮಿ ಎಂಥದ್ದು ಡ್ರೈ ಭೂಮಿ ಇರ್ಬೋದು, ಅದು ಕೃಷಿನೇ. ವೆಟ್ಲ್ಯಾಂಡ್, ಅದು ಕೃಷಿನೇ. ಸರ್, ಈಗ ದೇವೇಗೌಡರನ್ನ ಆಯ್ಕೆ ಮಾಡ್ಬೇಕಾ ರಾಜ್ಯಸಭೆಗೆ ಅಂತ? ಅದು ನಿಜ. ಒಳ್ಳೆ ಪ್ರಶ್ನೆ ಕೇಳಿ. ಎಸ್, ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಬೇಕು. ಅದಕ್ಕೆ ಅವಕಾಶ ಕೊಡು. ಯಾಕೆ ಅಂತಂದರೆ, ನಾನು ಅಲ್ಲಿ ಹೇಳೋದು ಮರೆತುಬಿಟ್ಟೆ. ಯಾಕೆ ಅಂತಂದರೆ ಅವರು ಅಷ್ಟು ಸುಲಭ ಇಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಹುಡುಗಾಟಿಕೆ ಅಲ್ಲ, ಹುಡುಗಾಟಿಕೆ. ಹಾಗಾಗಿ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ರಾಜ್ಯಸಭಾ ಸದಸ್ಯರಾಗಿ. ಅವರ ಅನುಭವದ ಮಾತುಗಳು, ಸಲಹೆಗಳು ದೇಶಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥದ್ದು. ಅದೇ ಎನ್ಡಿಎ ಬೆಂಬಲ ಬೇಕು ಸರ್. ಈಗ ಬಿಜೆಪಿ ಬೆಂಬಲ ಕೊಡುತ್ತಾ ಅಂತ ರಾಜ್ಯಸಭೆಗೆ ಹೇಳಿದ್ದಾರೆ ಪ್ರಧಾನಮಂತ್ರಿಯವರೇ ಅದನ್ನ ಇಶ್ಯೂ ತಗೋತಾ ಇದ್ದಾರೆ ಕೈ. ಕಾಕ್ರೋಚ್ ಪಾರ್ಟಿ ಜಾಸ್ತಿ ಬೆಳಿಬೇಕು, ಇನ್ನೂ ಬೆಳಿಬೇಕು ಕಾಕ್ರೋಚ್ ಪಾರ್ಟಿ. ಯಾಕೆ ಹೋಗ್ಲಿ, ಆಗ್ಬೇಕ್ರಿ. ಈ ದೇಶದಲ್ಲಿ ಸಾಕಾಗೋಗಿದೆ ಜನಕ್ಕೂ. ಈ ಹಳೆ ಪಾರ್ಟಿಗಳ ತೆಗೆದು ಆಚೆ ಬೀಸಾಕಿ ಹೊಸ ಪಾರ್ಟಿಗಳು ಬರುವುದು. ಲೈಕ್ ವಿಜಯನ್ ತಮಿಳ್ನಾಡು. ಎಸ್, ಬಿಕಾಸ್ ಜನ ರೋಸ್ ಹೋಗಿದ್ದಾರೆ ನೋಡಿ ಇದನ್ನ. ಜನ ರೋಸ್ ಹೋಗಿದ್ದಾರೆ ನೋಡಿ. ನಿಮ್ಮ ಆಸ್ತಿ ಪಾಸ್ತಿ ನೀವು ಆಡ್ತಿರೋದೆಲ್ಲ ಮಾಡಿ ಅಯ್ಯೋ ತೆಗೆದು ಒದ್ದು ಆಚೆಗೆ ಹಾಕಿ ಬೇರೆ ಬರಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.